Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಪ್ರಜ್ವಲ್ ರೇವಣ್ಣ ನಾಪತ್ತೆಯಾಗಿ 17 ದಿನ ಕಳೆದಿದೆ. ಈ ಮಧ್ಯೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಒಂದು ಸಿಕ್ಕಿದ್ದು, ಬಿಜೆಪಿಯ ಮಾಜಿ ಶಾಸಕ ಪ್ರೀತಮ್ ಗೌಡ ಆಪ್ತ ಸೇರಿದ ಹಾಗೆ ಇಬ್ಬರನ್ನ ಬಂಧಿಸಲಾಗಿದೆ. ಅಂದ್ರೆ ವಿಡಿಯೋ ಹಂಚಿಕೆ ಆರೋಪದ ಅಡಿ ಇಬ್ಬರನ್ನು ಲಾಕ್ ಮಾಡಲಾಗಿದೆ. ಈ ಮುಖ್ಯವಾಗಿ ವಿಡಿಯೋ ಹಂಚಿಕೆ ಕದನ ಈಗ ಬಿಜೆಪಿ ಕಡೆಗೆ ತಿರುಗಿದೆ. ಈ ಮಧ್ಯೆ ಸಂತ್ರಸ್ತೆ ಎದ್ದು ಎನ್ನಲಾದಂತಹ ವಿಡಿಯೋ ಒಂದು ವೈರಲ್ ಆಗಿದೆ. ವಿಡಿಯೋದಲ್ಲಿರುವಂತಹ ಮಹಿಳೆ ನನ್ನನ್ನ ಯಾರೂ ಕಿಡ್ನಾಪ್ ಮಾಡಿಲ್ಲ ಅಂತ ಹೇಳಿರೋದು ಕಿಡ್ನಾಪ್ ಕೇಸ್ಗೆನೆ ಟ್ವಿಸ್ಟ್ ಸಿಕ್ಕಂತಾಗಿದೆ. ಹದಿನೇಳು ದಿನ ಆಯ್ತು, 408 ಗಂಟೆ ಕಳೆದೋಯ್ತು. ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಪತ್ತೆ ಇಲ್ಲ. ಬ್ಲೂ ಕಾರ್ನರ್ ನೋಟಿಸ್ ಕೊಟ್ರ ಸುಳಿವಿಲ್ಲ. ಪ್ರಕರಣದ ಏವನ್ನಾಗಿರೋ ಪ್ರಜ್ವಲ್ ಅದ್ಯಾವಾಗ ಲ್ಯಾಂಡ್ ಆಗ್ತಾರೋ ಗೊತ್ತಿಲ್ಲ. ಆದ್ರೆ ಪ್ರಜ್ವಲ್ ಪ್ರಕರಣಕ್ಕೆ ಇವತ್ತು ಅತಿ ದೊಡ್ಡ Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಟ್ವಿಸ್ಟ್ ಸಿಕ್ಕಿದೆ. ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರ ಆರೋಪದ ತನಿಖೆ ನಡೆಸ್ತಾ ಇರೋ SIT ವಿಡಿಯೋ ಹಂಚಿಕೆ ಮಾಡಿದ್ದವರನ್ನು ಬೇಟೆಯಾಡ್ತಾ ಇದೆ. ಈ ಬೇಟೆಯಲ್ಲಿ ಇಬ್ಬರು ಲಾಕ್ ಆಗಿದ್ದಾರೆ. ಪ್ರಜ್ವಲ್ ಪೆನ್ ಡ್ರೈವ್ ಹಂಚಿಕೆ ವಿಚಾರ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿತ್ತು. ವಿಡಿಯೋ ಲೀಕ್ ಮಾಡಿದ್ಯಾರು ಅಂತ DK HDK ಮಧ್ಯೆ ದೊಡ್ಡ ಕದನವೇ ನಡೆದು ಹೋಗಿತ್ತು. ಅಷ್ಟೇ ಯಾಕೆ, ಸುದ್ದಿಗೋಷ್ಠಿ ನಡೆಸಿದ್ದ ದೇವರಾಜೇಗೌಡ ನೇರವಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೇ ಬಾಂಬ್ ಹಾಕಿದ್ರು. ಕುಮಾರಸ್ವಾಮಿ ಕೂಡ DK ಶಿವಕುಮಾರ್ ಪಿತೂರಿ ಇದೆ ಎಂದಿದ್ರು. ಇದಕ್ಕೆ DK ಕೂಡ ಕೌಂಟರ್ ಕೊಟ್ಟಿದ್ರು. ಕಥಾನಾಯಕರೇ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. DK ಶಿವಕುಮಾರ್ ಅವರ ಕಾನ್ಸ್ಪಿರಸಿ ಇರ್ತಕ್ಕಂಥದ್ದು ಎದ್ದು ಕಾಣ್ತಾ ಇದೆ. ಏನು ಲಾಯರ್ ಏನು ಜಡ್ಜ ಎಲ್ಲ ಜಡ್ಜ್ಮೆಂಟ್ ಕೊಟ್ಬಿಡಕ್ಕೆ ಏನು ಪಾಯಿಂಟ್ ಬೈ ಪಾಯಿಂಟ್ ಕೋರ್ಟಲ್ಲಿ ವಾದ ಮಾಡಲಿ. ಹೀಗೆ ವಿಡಿಯೋ ಸೋರಿಕೆ ಹಿಂದಿರೋರು ಯಾರು ಅನ್ನೋ ಬಗ್ಗೆ ಮಾತಿನ ಸಮರವೇ ನಡೆದಿತ್ತು. ಆದ್ರೀಗ ಪೆನ್ ಡ್ರೈವ್ ಬಾಣ ಬಿಜೆಪಿ ಅಂಗಳಕ್ಕೆ ಹೋಗಿ ಬಿದ್ದಿದೆ. ವಿಡಿಯೋ ಹಂಚಿಕೆ ಆರೋಪದಡಿ ಬಿಜೆಪಿ ಮಾಜಿ ಶಾಸಕ ಪ್ರೀತಮ್ ಗೌಡ ಆಪ್ತ ಮತ್ತು ಕಚೇರಿ ಸಿಬ್ಬಂದಿಗೆ SIT ಕೆಟ್ಟ ತೋಡಿದೆ. ಪ್ರಜ್ವಲ್ ಪೆನ್ ಡ್ರೈವ್ ಹಂಚಿಕೆ ಆರೋಪಕ್ಕೆ ಟ್ವಿಸ್ಟ್. ಬಿಜೆಪಿ ಮಾಜಿ ಶಾಸಕ ಪ್ರೀತಮ್ ಗೌಡ ಆಪ್ತ ಸೇರಿ ಇಬ್ಬರು ಅರೆಸ್ಟ್. ಒಬ್ಬ ಲಿಖಿತ್ ಗೌಡ, ಈತನೇ ಬಿಜೆಪಿಯ ಮಾಜಿ ಶಾಸಕ ಪ್ರೀತಮ್ ಗೌಡ ಆಪ್ತ. ಮತ್ತೊಬ್ಬ ಚೇತನ್. ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಈತ ಪ್ರೀತಮ್ ಗೌಡ ಕಚೇರಿಯ ಸಿಬ್ಬಂದಿ. ಇವರಿಬ್ಬರನ್ನ ವಿಡಿಯೋ ಹಂಚಿಕೆ ಆರೋಪದಡಿ ಬಂಧಿಸಲಾಗಿದೆ. ಆರೋಪಿಗಳಿಬ್ಬರನ್ನು ಅವರ ನಿವಾಸಕ್ಕೆ ಕರೆದೊಯ್ದು ಮಹಜರು ಪ್ರಕ್ರಿಯೆ ನಡೆಸಲಾಗಿದೆ. ಮತ್ತಿಬ್ಬರು ಆರೋಪಿಗಳಾದ ನವೀನ್ ಗೌಡ ಮತ್ತು ಪುಟ್ಟರಾಜುಗಾಗಿ ಹುಡುಕಾಟ ಮುಂದುವರೆದಿದೆ. ಅಜ್ಞಾತ ಸ್ಥಳದಿಂದಲೇ ಪ್ರಕರಣಕ್ಕೆ ಟ್ವಿಸ್ಟ್ ಕೊಟ್ಟ ನವೀನ್ ಗೌಡ. ಈ ಮಧ್ಯೆ ನವೀನ್ ಗೌಡ ಫೇಸ್ಬುಕ್ನಿಂದ ಮತ್ತೊಂದು ಸ್ಫೋಟಕ ಸಂಗತಿ ಹೊರಬಿದ್ದಿದೆ. ಏಪ್ರಿಲ್ 20ರಂದು ರಸ್ತೆಯಲ್ಲಿ ಪೆನ್ ಡ್ರೈವ್ ಸಿಕ್ಕಿತ್ತು. ಪೆನ್ ಡ್ರೈವ್ ಅನ್ನ ಏಪ್ರಿಲ್ 21ರಂದು ಅರಕಲಗೂಡು JDS ಶಾಸಕ ಮಂಜು ಅವರಿಗೆ ಮಾರುತಿ ಕಲ್ಯಾಣ ಮಂಟಪದಲ್ಲಿ ಕೊಟ್ಟಿದ್ದಾಗಿ ನವೀನ್ ಗೌಡ ಹೆಸರಿನ ಫೇಸ್ಬುಕ್ ಅಕೌಂಟ್ನಿಂದ ಪೋಸ್ಟ್ ಮಾಡಲಾಗಿದೆ. ಅಷ್ಟೇ ಅಲ್ಲ, ಕುಮಾರಸ್ವಾಮಿ ಅವರು ಹೇಳಿದ ಹಾಗೆ ವಿಡಿಯೋ ವೈರಲ್ ಹಿಂದೆ ಇರೋ ಮಹಾನ್ ನಾಯಕ ಅರಕಲಗೂಡು ಶಾಸಕರೇ ಇರಬಹುದು ಅಂತ ಬರೆಯಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಶಾಸಕ ಮಂಜು, ನವೀನ್ ಗೌಡ ಯಾರೋ ಏನೋ ಅಂತ ಗೊತ್ತಿಲ್ಲ ಎಂದಿದ್ದಾರೆ. ಅವನ್ನ ಮೊದಲನೇದಾಗಿ
ಅವ್ನು ನನಗೆ ಕೊಟ್ಟಿದ್ದೀನಿ ಅಂದಮೇಲೆ ನನಗೆ ಕೊಟ್ಟಿಲ್ಲ, ಬಟ್ ಕೊಟ್ಟಿದ್ದೀನಿ ಅಂತ ಅಂದಮೇಲೆ ಪೆನ್ ಡ್ರೈವ್ ವಂಚಿದ್ದೀನಿ ಅಂತ ಒಪ್ಕೊಂಡಂಗೆ ಆಯ್ತು ತಾನೆ. SIT ಕೂಡಲೇ ಬಂಧಿಸ್ಬೇಕಲ್ಲ. ಅಲ್ಲ ದೂರಿದೆ, ಆರೋಪಿ ಆಗಿದ್ದಾನೆ, ಅಬ್ಸ್ಟ್ಯಾಂಡಿಂಗ್ ಇದ್ದಾನೆ ಅಂದಮೇಲೆ ಯಾರ್ಯಾರನ್ನೋ ಹಿಡಿತಾರೆ, ಇವ್ರು ಹಿಡಿಯೋಕ್ಕಾಗಲ್ವಾ? ಯಾಕೆ ಹಿಡಿಬಾರ್ದು? ಇಲ್ಲಿ ಏನೋ ಪಿತೂರಿ ನಡೀತಾ ಇದೆ. ರೇವಣ್ಣ ವಿರುದ್ಧದ ಕಿಡ್ನಾಪ್ ಕೇಸ್ಗೆ ಟ್ವಿಸ್ಟ್ ಕೊಟ್ಟ ಮಹಿಳೆ. ನನ್ನ ಯಾರೋ ಅಪಹರಣ ಮಾಡಿಲ್ಲ ಎಂದ ಮಹಿಳೆ. ಈತ HD ರೇವಣ್ಣ ಕಿಡ್ನಾಪ್ ಕೇಸ್ಗೂ ಟ್ವಿಸ್ಟ್ ಸಿಕ್ಕಿದೆ. ಕಿಡ್ನಾಪ್ ಆಗಿದ್ರು ಎನ್ನಲಾದ ಮಹಿಳೆ ಮಾತನಾಡಿದ್ದಾರೆ ಅನ್ನೋ ವಿಡಿಯೋ ವೈರಲ್ ಆಗಿದೆ. ನನ್ನ ಯಾರೋ ಅಪಹರಣ ಮಾಡಿಲ್ಲ ಎಂದಿದ್ದಾರೆ. ನಾನು ಯಾವ ತೊಂದರೆನೂ ಏನೂ ಆಗಿಲ್ವಲ್ಲ, ಯಾಕೆ ಹಿಂಗೆ ಮಾಡ್ತವ್ರೆ ಅಂತ ನಾನು ಇದು ಮಾಡಿದೆ. ಆದರೆ ನಾವು ಈಗ ಯಾವುದಕ್ಕೆ ಅಲ್ಲಿ ಏನೇ ಇರಲಿ, ಯಾರಿಗೆ ಏನು ತೊಂದರೆ ಏನಿಲ್ಲ. ಭವನಕ್ಕನಲ್ಲಿ, ರೇವಣ್ಣಲ್ಲಿ, ಪ್ರಜ್ವಣ್ಣಲ್ಲಿ ಅವರಿಂದ ನಮ್ಗೆ ಏನೂ ತೊಂದರೆ ಇಲ್ಲ, ನಮ್ಮಿಂದ ಅವ್ರಿಗೆ ಏನೂ ತೊಂದರೆ ಇಲ್ಲ. ಬಾಬಣ್ಣಲ್ಲಿ ಯಾರು ಏನೂ ತೊಂದರೆ ಮಾಡಿಲ್ಲ. ಅದ್ರ ಚೆನ್ನಾಗೇ ನೋಡ್ಕೊಂಡು ಕಳಿಸವ್ರೆ. ಆದರೆ ಈ ಮೊಬೈಲ್ ವಿಡಿಯೋಲಿ ಯಾವುದೇ ಅಲ್ಲಿ ನಮ್ಗೆ ಅದಕ್ಕೂ ಸಂಬಂಧನೇ ಇಲ್ಲ, ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ. ಆದರೆ ಈ ಥರ ಯಾವುದು ತೊಂದರೆ ಕೊಟ್ಟಿಲ್ಲ, ಅವರು ಯಾರು ಕಿಡ್ನಾಪು ಮಾಡಿಲ್ಲ. ರಿಟರ್ನ್ ಫ್ಲೈಟ್ ಟಿಕೆಟ್ ಕ್ಯಾನ್ಸಲ್ ಮಾಡಿದ ಪ್ರಜ್ವಲ್. ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದ್ರು. ಅಪ್ಪ ಜೈಲು ಪಾಲಾಗಿದ್ರು, ಮಗ ಪ್ರಜ್ವಲ್ ಮಾತ್ರ ಪತ್ತೆ ಇಲ್ಲ. ಇದೀಗ ಮೇ 15ಕ್ಕೆ ಬುಕ್ ಆಗಿದ್ದ ಫ್ಲೈಟ್ ಟಿಕೆಟ್ ಕ್ಯಾನ್ಸಲ್ ಮಾಡಿದ್ದಾರೆ. ಜೈಲಲ್ಲಿರೋ ರೇವಣ್ಣ ನಾಳೆ ಬೇಲ್ ಸಿಗೋ ನಿರೀಕ್ಷೆಯಲ್ಲಿದ್ದಾರೆ. ಹೀಗಾಗಿ ರೇವಣ್ಣ ಜಾಮೀನು ಭವಿಷ್ಯ ಏನಾಗುತ್ತೆ ನೋಡಿಕೊಂಡು ಪ್ರಜ್ವಲ್ ರೇವಣ್ಣ ರಿಟರ್ನ್ ಆಗೋ ಸಾಧ್ಯತೆ ಇದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಗೃಹ ಸಚಿವ ಪರಮೇಶ್ವರ್, ಇಂಟರ್ಪೋಲ್ನಿಂದ ಮಾಹಿತಿ ಬರಬೇಕು ಎಂದಿದ್ದಾರೆ. ಬ್ಲೂ ಕಾರ್ನರ್ ನೋಟಿಸ್ ಏನು ಇಶ್ಯೂ ಮಾಡಿದ್ದೀವಿ, ಇಂಟರ್ನ್ಯಾಷನಲ್ ಪೊಲೀಸ್ ಇಂಟರ್ಪೋಲ್ನವರು ಅವರಿಗೆ ಅವರು ಇನ್ಫಾರ್ಮೇಷನ್ ಕೊಡ್ತಾರೆ. ಯಾವ ರೆಸ್ಪೆಕ್ಟಿವ್ ಕಂಟ್ರಿಯಲ್ಲಿ ಅವರು ಐಡೆಂಟಿಫೈ ಆಗ್ತಾರೆ, ಅವರಿಗೆ ತಿಳಿಸ್ತಾರೆ. ಆಮೇಲೆ ನಮ್ಮ ಏಜೆನ್ಸಿಗಳಿಗೂ ಗೊತ್ತಾಗುತ್ತೆ, CBI ಗೊತ್ತಾಗುತ್ತೆ, ಅದರ ಮೂಲಕ ನಮಗೆ ಗೊತ್ತಾಗುತ್ತೆ. CBI ತನಿಖೆಗೆ ಬಿಜೆಪಿ ನಾಯಕರ ಒತ್ತಾಯ. ಮತ್ತೊಂದು ಕಡೆ ಪ್ರಕರಣವನ್ನ CBIಗೆ ಕೊಡಬೇಕು ಅನ್ನೋ ಬಿಜೆಪಿ ನಾಯಕರ ಒತ್ತಾಯ ಹೆಚ್ಚಾಗ್ತಿದೆ. SIT ತನಿಖೆ ದಿಕ್ಕು ತಪ್ಪಿದೆ ಎಂದಿರೋ ಬಸವರಾಜ ಬೊಮ್ಮಾಯಿ ಮತ್ತು ಅಶೋಕ್. CBI ತನಿಖೆ ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ. ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ ಆಗ್ರಹಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತ ಮೂಲ ಪ್ರಕರಣ ಮತ್ತು ಇತರ ಪ್ರಕರಣಗಳು ಯಾರ್ಯಾರು ಸಂಬಂಧ ಬರ್ತದೆ ಅವರೆಲ್ಲರನ್ನೂ ವಿಚಾರಣೆ ಒಳಗೆ ಬರ್ತಾಗಲೇ ಸಂಪೂರ್ಣ ತನಿಖೆ ಆಗುತ್ತೆ. ಅದಕ್ಕಾಗಿ ನಾವು ಹೇಳ್ತಾ ಇರೋದು CBI ಕೊಟ್ಟುಬಿಟ್ರೆ ನಿಷ್ಪಕ್ಷಪಾತ ತನಿಖೆ ಆಗುತ್ತೆ. ಇಲ್ಲಿ CBI ತನಿಖೆ ಆಗಬೇಕು. CBI ತನಿಖೆ, ಯಾಕಂದರೆ ಯಾರ್ಯಾರು ಇದಕ್ಕೆ ಕಂಪ್ಲೇಂಟ್ದಾರರಿದ್ದಾರೋ ಅವ್ರ ಮೇಲೇ ಕೇಸ್ ಹಾಕುವಂಥದ್ದು ಆಗ್ತಾ ಇದೆ. ಆ ದೃಷ್ಟಿಯಿಂದ ಇದನ್ನು CBI ತನಿಖೆಗೆ ಆಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಪೊಲೀಸರಿಂದಲೇ ತನಿಖೆ ಮಾಡಿಸ್ತೀವಿ ಎಂದ CM. CBIಗೆ ಕೊಡಬೇಕು ಅನ್ನೋ ಬಿಜೆಪಿ ಆಗ್ರಹಕ್ಕೆ ಪ್ರತಿಕ್ರಿಯಿಸಿರೋ CM ಸಿದ್ದರಾಮಯ್ಯ, CBIಗೆ ಕೊಡಿ ಅಂತ ಕೇಳೋಕೆ ಬಿಜೆಪಿಗೆ ಯಾವ ನೈತಿಕತೆ ಇದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಮತ್ತೆ ಅವ್ರಿಗೆ ಯಾವ ನೈತಿಕತೆ ಇದೆ? CBI ಕೊಡಿ. ನಮ್ಮ ಪೊಲೀಸ್ನವ್ರ ಮೇಲೆ ಯಾಕೆ ನಂಬಿಕೆ ಇಲ್ಲ ಅವ್ರಿಗೆ? ನನಗೆ CBI ಮೇಲೆ ನಂಬಿಕೆ ಇಲ್ಲ ಅಂತಲ್ಲ, CBI ಕೊಡೋ ಅಂತ ಕೇಸ್ಗಳು ಕೊಡೋಣ, ಅದು ಒಂದು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ. ಅವ್ರ ಪೊಲೀಸ್ SIT ಇಸ್ ಆಲ್ಸೋ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ. ನಮ್ಮ ಪೊಲೀಸ್ನವ್ರ ಕಲೆ ಮಾಡಿಸ್ತೀವಿ. ಪ್ರಕರಣದ ಆರೋಪಿ ಪ್ರಜ್ವಲ್ ಪತ್ತೆ ಇಲ್ಲ. CBIಗೆ ತನಿಖೆ ವಹಿಸಬೇಕು ಅನ್ನೋ ಒತ್ತಾಯದ ಮಧ್ಯೆ ವಿಡಿಯೋ ಶೇರ್ ಮಾಡಿದ ಆರೋಪದಲ್ಲಿ ಬಿಜೆಪಿ ಕಾರ್ಯಕರ್ತರ ಲಾಕ್ ಆಗಿದ್ದು, ಪ್ರಕರಣಕ್ಕೆ ಇನ್ಯಾವ ಟ್ವಿಸ್ಟ್ ಸಿಗುತ್ತೆ ಕಾದು ನೋಡಬೇಕು. ಮಂಜುನಾಥ್, TV9 ಹಾಸನ. ಇನ್ನು ಬಿಜೆಪಿ ಮುಖಂಡ ದೇವರಾಜೇಗೌಡ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಸದ್ಯ ನ್ಯಾಯಾಂಗ ಬಂಧನದಲ್ಲಿರುವಂತಹ ದೇವರಾಜೇಗೌಡಗೆ ಹಳೆ ಕೇಸ್ಗಳು ರೀಓಪನ್ ಆಗುವಂತ ಭೀತಿ ಎದುರಾಗ್ತಾ ಇದೆ. ಅತ್ಯಾಚಾರ, ಜಾತಿ ನಿಂದನೆಯ ಜೊತೆಗೆ 5 ಕೇಸ್ಗಳನ್ನ ರೀಓಪನ್ ಮಾಡಿಸೋದಕ್ಕೆ SIT ಮುಂದಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಕುರಿತಂತ ರಿಪೋರ್ಟ್ ಇಲ್ಲಿದೆ ನೋಡಿ. ಯಾರು ತಮ್ಮ ವಿರೋಧಿಗಳಿದ್ದಾರೆ ಅವ್ರನ್ನ ಮುಗಿಸ್ಬೇಕು ಅನ್ನುವಂಥದ್ದು, ಇದಕ್ಕೆ ಕಂಪ್ಲೇಂಟ್ದಾರರಿದ್ದಾರೆ ಅವ್ರ ಮೇಲೇನೆ ಕೇಸ್ ಹಾಕುವಂಥದ್ದು ಆಗ್ತಾ ಇದೆ. ನಾವು ವಿ ಆರ್ ನಾಟ್ ಇಂಟರ್ಫಿಯರಿಂಗ್ ಇನ್ ದಿ ಇನ್ವೆಸ್ಟಿಗೇಷನ್ ಆಫ್ ದಿ ಪೊಲೀಸ್. ಹೇಳಿಕೆಗಳನ್ನ ಕೊಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಕೊಡಬೇಕು. ಇಲ್ಲ ಅಂತಂದ್ರೆ ಅವರನ್ನು ಕೂಡ ನಾವು 41A ಪ್ರಕಾರ ಅವರನ್ನು ಕೂಡ ಕರಿಬೇಕಾಗ್ತದೆ.
ಸಂಕಷ್ಟ. ಪ್ರಜ್ವಲ್ ಕೇಸ್ನಲ್ಲಿ ಟ್ವಿಸ್ಟ್ ಕೊಡ್ತಾ ಇದ್ದ ವಕೀಲ ಕಂ ಬಿಜೆಪಿ ಮುಖಂಡನಿಗೆ ಸಂಕಷ್ಟದ ಮೇಲೊಂದು ಸಂಕಷ್ಟ. ಹೌದು, ಪೆನ್ಡ್ರೈವ್ ಪ್ರಕರಣದಲ್ಲಿ ದೇವರಾಜೇಗೌಡ ದಿನಕ್ಕೊಂದು ಟ್ವಿಸ್ಟ್ ಕೊಡ್ತಾ ಇದ್ರು. ಮಹತ್ವದ ದಾಖಲೆಗಳನ್ನೇ ಬಿಡುಗಡೆ ಮಾಡ್ತಾ ಇದ್ರು. ಆದ್ರೆ ರೇಪ್ ಕೇಸ್ನಲ್ಲಿ ಅರೆಸ್ಟ್ ಆಗಿರುವಂತ ದೇವರಾಜೇಗೌಡಗೆ ಹಳೆ ಕೇಸ್ಗಳೇ ಉರುಳಾಗಿ ಮಾರ್ಪಟ್ಟಿವೆ. ಅತ್ಯಾಚಾರ ಕೇಸ್ ಜೊತೆ ಹಳೆ ಕೇಸ್ಗಳು ರೀಓಪನ್. 14 ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿರುವಂತಹ ದೇವರಾಜೇಗೌಡಗೆ ಹಳೆ ಕೇಸ್ಗಳು ಉರುಳಾಗಿವೆ. ಅತ್ಯಾಚಾರ, ಜಾತಿ ನಿಂದನೆ ಬಳಿಕ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದ ಆರೋಪದಲ್ಲಿ ಮತ್ತೊಂದು ದೂರು ದಾಖಲಾಗಿದೆ. ಈ ಬಗ್ಗೆ ಹಾಸನದಲ್ಲಿ ಮಾರ್ಚ್ 14ನೇ ತಾರೀಕಿನಂದು ದೇವರಾಜೇಗೌಡ ವಿರುದ್ಧ ಡಿಸಿ ದೂರನ್ನ ನೀಡಿದ್ದರು. ದೂರನ್ನ ಆಧರಿಸಿ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಇದರ ಜೊತೆಗೆ ದೇವರಾಜೇಗೌಡ ವಿರುದ್ಧ ಹಳೆಯ 5 ಕೇಸ್ಗಳು ರೀಓಪನ್ ಆಗೋ ಸಾಧ್ಯತೆ ಇದೆ. ಹೀಗಾಗಿ ಅವರು ಎಸ್ಐಟಿ ಖೆಡ್ಡಾಗೂ ಬೀಳೋ ಸಾಧ್ಯತೆ ಇದೆ. ಸೋಮವಾರ ಕೋರ್ಟ್ನಲ್ಲಿ ಬಾಡಿ ವಾರೆಂಟ್ಗೆ ಅರ್ಜಿ ಸಲ್ಲಿಸಿ ವಶಕ್ಕೆ ಪಡೆಯೋ ಸಾಧ್ಯತೆ ಇದೆ. ದೆಹಲಿಯಲ್ಲಿ ದಾಖಲೆ ಬಿಡುಗಡೆಗೆ ತಂತ್ರ, ಬಂಧನವೇ ರೋಚಕ. ಬಂಧನಕ್ಕೂ ಮುನ್ನ ದೇವರಾಜೇಗೌಡ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದ್ರು ಎನ್ನಲಾಗಿದೆ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕೇಸರಿಯಿಂದ ಮನೋಲ್ಲಾಸ ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ದಾಖಲೆ ಸಮೇತ ದೆಹಲಿಯಲ್ಲಿ ಬಿಜೆಪಿ ವರಿಷ್ಠರ ಭೇಟಿಗೆ ಪ್ಲಾನ್ ಮಾಡಿದ್ರಂತೆ. ಹಿರಿಯೂರು ಪುಣೆ ಮಾರ್ಗವಾಗಿ ದೆಹಲಿಗೆ ತೆರಳೋದಕ್ಕೆ ತಯಾರಿ ನಡೆಸಿದ್ರಂತೆ. ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ರಾಜ್ಯದ ಕೆಲ ರಾಜಕಾರಣಿಗಳ ಆಡಿಯೋ ವಿಡಿಯೋ ಬಿಡುಗಡೆ ಮಾಡೋದಕ್ಕೂ ಪ್ಲಾನ್ ಮಾಡಿದ್ದರು ಎನ್ನಲಾಗಿದೆ. ಆದ್ರೆ ಅಷ್ಟರಲ್ಲೇ ಹೊಳೆನರಸೀಪುರ ಪೊಲೀಸರು ದೇವರಾಜೇಗೌಡರನ್ನ ಲಾಕ್ ಮಾಡಿದ್ದಾರೆ. ಮೊಬೈಲ್ ನೆಟ್ವರ್ಕ್ ಆಧರಿಸಿ ಅರೆಸ್ಟ್ ಮಾಡಿದ್ದಾರೆ. ದೇವರಾಜೇಗೌಡ ಬಂಧನ, ರಾಜಕೀಯ ನಾಯಕರ ವಾಕ್ ಸಮರ. ಬಿಜೆಪಿ ಮುಖಂಡ ದೇವರಾಜೇಗೌಡ ಬಂಧನದಲ್ಲಿ ರಾಜಕೀಯ ನಾಯಕರ ಮಧ್ಯೆ ಬಡಿದಾಟ ಜೋರಾಗಿದೆ. ದೇವರಾಜೇಗೌಡ ಬಂಧನ ರಾಜಕೀಯ ಷಡ್ಯಂತ್ರ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪಿಸಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ಗೃಹ ಸಚಿವ ಪರಮೇಶ್ವರ್ ಎಚ್ಚರಿಕೆಯಿಂದ ಹೇಳಿಕೆ ಕೊಡಿ ಅಂತ ಕಿಡಿಕಾರಿದ್ರು. ದೇವರಾಜ್ ವಕೀಲರು, ನಮ್ಮ ಪಕ್ಷದ ಮುಖಂಡರು ಇವರನ್ನ ಬಂಧನ ಮಾಡಿರುವುದು ಯಾವ ರೀತಿ ಇದರಲ್ಲಿ ರಾಜಕಾರಣ ನಡೆದಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟ ಆಗ್ತದೆ. ಸ್ವಾರ್ಥ ರಾಜಕಾರಣ, ಪಕ್ಷ ರಾಜಕಾರಣ ಮತ್ತು ಯಾರು ತಮ್ಮ ವಿರೋಧಿಗಳಿದ್ದಾರೆ ಅವ್ರನ್ನ ಮುಗಿಸ್ಬೇಕು ಅನ್ನುವಂಥದ್ದು. ಹೇಳಿಕೆಗಳನ್ನು ಕೊಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಕೊಡಬೇಕು. ಇಲ್ಲ ಅಂತಂದರೆ ಅವರನ್ನು ಕೂಡ ಕರೆದು ಇನ್ವೆಸ್ಟಿಗೇಷನ್ಗೆ ನಾವು ಅವ್ರು ಏನು ಹೇಳ್ತಾರೆ ಅವರನ್ನು ಕೂಡ ನಾವು 41A ಪ್ರಕಾರ ಅವ್ರನ್ನು ಕೂಡ ಕರಿಬೇಕಾಗ್ತದೆ. ಇನ್ನು ಯಾರು ಕಂಪ್ಲೇಂಟ್ ಕೊಡ್ತಾರೋ ಅವ್ರ ಮೇಲೆಯೇ ಕೇಸ್ ಹಾಕೋ ಕೆಲಸ ಆಗ್ತಾ ಇದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ಸಿಎಂ ಸಿದ್ದರಾಮಯ್ಯ, ನಾವು ಯಾವುದೇ ರೀತಿ ಮಧ್ಯಪ್ರವೇಶ ಮಾಡಲ್ಲ ಅಂದ್ರು. ಯಾರ್ಯಾರು ಇದಕ್ಕೆ ಕಂಪ್ಲೇಂಟ್ದಾರರು ಇದ್ದಾರೋ ಅವ್ರ ಮೇಲೇನೆ ಕೇಸ್ ಹಾಕುವಂಥದ್ದು ಆಗ್ತಾ ಇದೆ. ಆ ದೃಷ್ಟಿಯಿಂದ ಇದನ್ನ CBI ತನಿಖೆಗೆ ಆಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ನಾವು ವಿ ಆರ್ ನಾಟ್ ಇಂಟರ್ಫಿಯರಿಂಗ್ ಇನ್ ದಿ ಇನ್ವೆಸ್ಟಿಗೇಷನ್ ಆಫ್ ದಿ ಪೊಲೀಸ್. ಗೊತ್ತಾಯ್ತಾ? ಪೊಲೀಸಿನವರಿಗೆ ಪೂರ್ಣ ಸ್ವಾತಂತ್ರ್ಯ ಇರ್ತದೆ. ಅವರು ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸ್ತಕ್ಕಂಥದ್ದು ಪೊಲೀಸ್ನವರಿಗೆ ಜವಾಬ್ದಾರಿ. ಮತ್ತೊಂದ್ ಕಡೆ ದೇವರಾಜೇಗೌಡ ಬಗ್ಗೆ ಪೊಲೀಸರು ಇಂಚಿಂಚು ಜಾಲಾಡ್ತಾ ಇದ್ದಾರೆ. ಈ ಹೊತ್ತಲ್ಲೇ ದೇವರಾಜೇಗೌಡ ಬಂಧನ ರಾಜಕೀಯ ತಿರುವು ಪಡೆದುಕೊಂಡಿದೆ. ನಾಯಕರ ಮುಂದಿನ ವಾಕ್ಸಮರ ಹೇಗಿರುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, TV9. ಇನ್ನು 3 ಹಂತದ ಮತದಾನದ ಬಳಿಕ ರಾಷ್ಟ್ರ ರಾಜಕಾರಣ ರಂಗೇರ್ತಾ ಇದೆ. ಘಟಾನುಘಟಿಗಳ ನಡುವೆ ವಾಕ್ಸಮರ ಜೋರಾಗೇ ಇದೆ. ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿರುವಂತ ಆಪ್ ದಶ ಗ್ಯಾರಂಟಿಯ ಅಸ್ತ್ರವನ್ನ ಹೂಡಿದೆ. ಮತ್ತೊಂದು ಕಡೆ ರಾಹುಲ್ ಗಾಂಧಿ ಹಾಗೆ ಪ್ರಧಾನಿ ಮೋದಿ ಬಹಿರಂಗ ಚರ್ಚೆಯ ಆಹ್ವಾನ ವಿಚಾರ ಗರಿಗೆದರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ರಿಪೋರ್ಟ್ ನೋಡ್ಕೊಂಬೋಣ. ಲೋಕಸಭೆ ಚುನಾವಣೆ ಗೆಲ್ಲಲು ಕೇಜ್ರಿವಾಲ್ ಗ್ಯಾರಂಟಿ ಅಸ್ತ್ರ. ಉಚಿತ ವಿದ್ಯುತ್, 2 ಕೋಟಿ ಉದ್ಯೋಗ, 10 ಭರವಸೆ. ನಿನ್ನೆಷ್ಟೇ ಮೋದಿ ವಿರುದ್ಧ ಅಬ್ಬರಿಸಿದ್ದ ಕೇಜ್ರಿವಾಲ್ ಇವತ್ತು ಗ್ಯಾರಂಟಿ ಅಸ್ತ್ರವನ್ನ ಹೂಡಿದ್ದಾರೆ. ಮೋದಿಯೇ ಗ್ಯಾರಂಟಿ ಎಂದಿದ್ದ ಬಿಜೆಪಿಗೆ ಪ್ರತ್ಯಾಸ್ತ್ರ ಬಿಟ್ಟಿದ್ದಾರೆ. ಬರೋಬ್ಬರಿ 10 ಗ್ಯಾರಂಟಿ ಘೋಷಿಸುವ ಮೂಲಕ ಗೆಲುವಿನ ಲೆಕ್ಕಾಚಾರವನ್ನ ಚುರುಕುಗೊಳಿಸಿದೆ. ದಿನದ 24 ಗಂಟೆಗಳ ಕಾಲ ವಿದ್ಯುತ್ ಕೊಡೋದಾಗಿ ಆಪ್ ಭರವಸೆ ನೀಡಿದೆ. ದೇಶದ ಬಡವರಿಗೆ ಉಚಿತ ವಿದ್ಯುತ್ ನೀಡೋದಾಗಿ ಗ್ಯಾರಂಟಿ ಕೊಟ್ಟಿದೆ. ಪ್ರತಿ ಪ್ರದೇಶದಲ್ಲೂ ಸರ್ಕಾರಿ ಶಾಲೆ ನಿರ್ಮಿಸುವುದಾಗಿ ಭರವಸೆ ನೀಡಿದೆ. ಈ ದೇಶದಲ್ಲಿ ಹುಟ್ಟುವ ಪ್ರತಿ ಮಗುವಿಗೆ ಉತ್ತಮ ಮತ್ತು ಉಚಿತ ಶಿಕ್ಷಣ ನೀಡೋದಾಗಿ ಹೇಳಿದೆ.
ಇನ್ನು ಪ್ರತಿ ಗ್ರಾಮದಲ್ಲೂ ಮೊಹಲ್ಲಾ ಕ್ಲಿನಿಕ್ ಸ್ಥಾಪನೆ, ಜಿಲ್ಲಾಸ್ಪತ್ರೆಗಳನ್ನ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನಾಗಿ ನಿರ್ಮಿಸುತ್ತೇವೆ ಅಂತ ಕೇಜ್ರಿವಾಲ್ ಭರವಸೆ ಕೊಟ್ಟಿದ್ದಾರೆ. ಇನ್ನು ಪ್ರತಿಯೊಬ್ಬರಿಗೂ ಉಚಿತ ಚಿಕಿತ್ಸೆಯ ಗ್ಯಾರಂಟಿ ನೀಡಿದ್ದಾರೆ. ಚೀನಾ ಅಕ್ರಮವಾಗಿ ವಶಪಡಿಸಿಕೊಂಡಿರುವ ಭಾರತದ ಭೂಮಿಯನ್ನ ಮರಳಿ ತರಲು ಅಗತ್ಯ ಕ್ರಮ ಕೈಗೊಳ್ಳಲು ಸೇನೆಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಲಾಗುವುದು ಅಂತ ಆಪ್ ಹೇಳಿದೆ. ಮಹತ್ವದ ಬೆಳವಣಿಗೆ ಎಂಬಂತೆ ಅಗ್ನಿವೀರ್ ಯೋಜನೆ ರದ್ದತಿಯ ಗ್ಯಾರಂಟಿ ಕೊಟ್ಟಿದೆ. ಮಿಲಿಟರಿ ನೇಮಕಾತಿಯಲ್ಲಿ ಹಳೆ ಪ್ರಕ್ರಿಯೆ ಮುಂದುವರಿಸುವುದಾಗಿ ಹೇಳಿದೆ. ಸ್ವಾಮಿನಾಥನ್ ಆಯೋಗದ ಪ್ರಕಾರ ಎಲ್ಲಾ ಬೆಳೆಗಳಿಗೆ ಎಂಎಸ್ಪಿ ನಿಗದಿ ಮಾಡೋದಾಗಿ ತಿಳಿಸಿದೆ. ಈ ಮಧ್ಯೆ ಆಪ್ ದೆಹಲಿ ಜನತೆಗಾಗಿ ದೆಹಲಿಗೆ ಪೂರ್ಣ ರಾಜ್ಯದ ಸ್ಥಾನಮಾನ ಕೊಡಿಸುವುದಾಗಿ ಗ್ಯಾರಂಟಿ ಕೊಟ್ಟಿದೆ. ನಿರುದ್ಯೋಗಿ ಯುವಕರನ್ನ ಗಮನದಲ್ಲಿಟ್ಕೊಂಡು ಆಪ್ ಮುಂದಿನ ವರ್ಷದಲ್ಲಿ 2 ಕೋಟಿ ಉದ್ಯೋಗ ಸೃಷ್ಟಿಯಾಗಲಿದೆ ಅಂತ ಹೇಳಿದೆ. ಈಗಿರುವ ಪ್ರಾಮಾಣಿಕರನ್ನ ಜೈಲಿಗೆ ಕಳುಹಿಸುವ, ಭ್ರಷ್ಟರಿಗೆ ರಕ್ಷಣೆ ನೀಡುವ ವ್ಯವಸ್ಥೆ ರದ್ದಾಗಲಿದೆ ಅಂತ ಕೇಜ್ರಿವಾಲ್ ತಿಳಿಸಿದ್ದಾರೆ. ಇನ್ನು ಕೊನೆಯದಾಗಿ ಜಿಎಸ್ಟಿ ತೆರಿಗೆ ರದ್ದು ಮಾಡುವ ಭರವಸೆ ಕೊಟ್ಟಿದೆ. जनता तय कर लेगी कि मोदी की गारंटी पे विश्वास करना है कि केजरीवाल की गारंटी पे विश्वास करना है. ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಒಬ್ಬ ಹುಚ್ಚ. ಮೋದಿ ನಿವೃತ್ತಿ ಎಂದ ಕೇಜ್ರಿವಾಲ್ಗೆ ಅಶೋಕ್ ತಿರುಗೇಟು. ನಿನ್ನೆ ಒಂದೊಂದೇ ವಾಗ್ಬಾಣ ಬಿಟ್ಟಿದ್ದ ಅರವಿಂದ್ ಕೇಜ್ರಿವಾಲ್ ಮೋದಿ ನಿವೃತ್ತಿಯ ಮಾತುಗಳನ್ನಾಡಿದ್ರು. ಇದಕ್ಕೆ ಬಿಜೆಪಿ ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಒಬ್ಬ ಹುಚ್ಚ ಅಂತ ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿದ್ದಾರೆ. ಇಷ್ಟೇ ಅಲ್ಲದೆ ಬಿಜೆಪಿಯಲ್ಲಿ 75 ವರ್ಷಕ್ಕೆ ನಿವೃತ್ತಿ ಎಂಬ ನಿಯಮ ಇಲ್ಲ ಎಂದಿದ್ದಾರೆ. मैं बीजेपी से पूछता हूं, आपका प्रधानमंत्री कौन होगा? बीजेपी के अंदर मोदी जी ने 2014 में मोदी जी ने खुद ने रूल बनाया था कि बीजेपी के अंदर जो भी 75 साल का होगा उसको रिटायर कर दिया जाएगा. अब मोदी जी अगले साल 17 सितंबर को रिटायर होने वाले हैं. ಒಂಥರ ಹುಚ್ಚಿನ ರೀತಿ ವರ್ತಿಸ್ತಾ ಇದ್ದಾರೆ. ಕೇಜ್ರಿವಾಲ್ ಏನು ಮಾತಾಡ್ತಾರೆ, ಅವರೊಬ್ಬ ಹುಚ್ಚನ್ ಜೈಲಿನಿಂದ ಬಂದಿದ್ದಾನಲ್ಲ, ಜೈಲಿಂದ ಇದ್ದು ಆ ಕೈದಿಗಳ ಮಧ್ಯೆ ಇದ್ದು ಕೂಡ ಅವ್ರಿಗೊಂಥರ ಮಾನಸಿಕ ಸ್ಥಿತಿಯನ್ನು ಕಳ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಮಾತಾಡ್ತಾ ಇದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಮೋದಿ ಅಬ್ಬರದ ಪ್ರಚಾರ. ಲೋಕಸಭಾ ಚುನಾವಣೆ ಘೋಷಣೆ ಆಗಿದ್ದೇ ತಡ ಪ್ರಧಾನಿ ಮೋದಿ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಪ್ರಚಾರ ನಡೆಸುತ್ತಿದ್ದಾರೆ. ಇಂದು ಪಶ್ಚಿಮ ಬಂಗಾಳದಲ್ಲಿ ಅಬ್ಬರಿಸಿದ ಮೋದಿ 24 ಪರಗಣ, ಬ್ಯಾರಕ್ಪುರ, ಹೌರಾ ಮತ್ತು ಹೂಗ್ಲಿಯಲ್ಲಿ ಕ್ಯಾಂಪೇನ್ ಮಾಡಿದ್ದಾರೆ. ಬಿಜೆಪಿ ಅಭ್ಯರ್ಥಿಗಳ ಪರ ಮತ ಶಿಕಾರಿ ನಡೆಸಿ ಟಿಎಂಸಿ ವಿರುದ್ಧ ಗುಡುಗಿದ್ದಾರೆ. यहाँ माफिया राज चल रहा है. मोदी कहता है हर घर जल और टीएमसी कहती है हर घर बम. ರಾಯ್ಬರೇಲಿಯಲ್ಲಿ ರಾಹುಲ್ ಪರ ಪ್ರಿಯಾಂಕಾ ಪ್ರಚಾರ. ಅಮೇಥಿ ಬಳಿಕ ಕೈ ನಾಯಕಿ ಪ್ರಿಯಾಂಕಾ ಗಾಂಧಿ ರಾಯ್ಬರೇಲಿಗೆ ಕಾಲಿಟ್ಟಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಮತ್ತು ಸಹೋದರ ರಾಹುಲ್ ಗಾಂಧಿ ಪರ ಅಬ್ಬರದ ಪ್ರಚಾರ ನಡೆಸಿದ್ದಾರೆ. ಮೋದಿ ವಿರುದ್ಧ ಗುಡುಗಿದ ಪ್ರಿಯಾಂಕಾ ದೇಶದ ಸಂಪತ್ತು 4-5 ಜನರ ಕೈಗೆ ಕೊಡಲಾಗಿದೆ ಅಂತ ಆರೋಪ ಮಾಡಿದ್ರು. ನೀವೇನು ಪ್ರಧಾನಿ ಅಭ್ಯರ್ಥಿನ ರಾಗಾಗೆ ಸ್ಮೃತಿ ಇರಾನಿ ಡಾನ್. ये न्योता स्वीकार करते हैं. मैं 100% किसी से भी डिबेट करने को तैयार हूं, प्रधानमंत्री से. मगर मैं प्रधानमंत्री को जानता हूं, प्रधानमंत्री मुझसे डिबेट नहीं करेंगे. ರಾಹುಲ್ ಗಾಂಧಿ ಮತ್ತು ಪ್ರಧಾನಿ ಮೋದಿ ಅವರನ್ನ ಬಹಿರಂಗ ಚರ್ಚೆಗೆ ಆಹ್ವಾನಿಸಲಾಗಿತ್ತು. ಕೈ ನಾಯಕ ರಾಹುಲ್ ಗಾಂಧಿ ಬಹಿರಂಗ ಚರ್ಚೆಯಲ್ಲಿ ಭಾಗವಹಿಸುವುದಾಗಿ ಹೇಳಿದ್ರು. ಇದೇ ಹೇಳಿಕೆಗೆ ಸ್ಮೃತಿ ಇರಾನಿ ತಿರುಗೇಟು ಕೊಟ್ಟಿದ್ದಾರೆ. ನೀವೇನು ಪ್ರಧಾನಿ ಅಭ್ಯರ್ಥಿನ ಅಂತ ಪ್ರಶ್ನಿಸಿದ್ದಾರೆ. ಸ್ಮೃತಿ ಇರಾನಿ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ಪ್ರತ್ಯುತ್ತರ ಕೊಟ್ಟಿದ್ದಾರೆ. लेकिन प्रधानमंत्री मोदी के साथ समतल एक समकक्ष बात करने वाले व्यक्ति से मैं पूछना चाहती हूँ, क्या वो इंडी गठबंधन के प्रधानमंत्री के उम्मीदवार हैं? धैर्य ಇದೆ, ಆತ್ಮಸ್ಥೈರ್ಯ ಇದೆ. ಯಾಕಂದ್ರೆ ಸತ್ಯ ಹೇಳ್ತಾರೆ, ಅವ್ರು ಸುಳ್ಳು ಹೇಳ್ತಾರಲ್ಲ, ಅವ್ರಿಗೆ ಆತ್ಮಸ್ಥೈರ್ಯ ಇಲ್ಲ, ಧೈರ್ಯ ಇದೆ. ನಾಳೆ 4ನೇ ಹಂತದ ಮತದಾನ ನಡೆಯಲಿದೆ. ಗೆಲುವಿನ ಲೆಕ್ಕಾಚಾರದಲ್ಲಿರೋ ರಾಜಕೀಯ ನಾಯಕರ ಮಾತಿನ ಭರಾಟೆಯೂ ಜೋರಾಗಿದೆ. ಏಟಿಗೆ ಎದುರೇಟು ಕೊಡುತ್ತಲೇ ಜನಾದೇಶಕ್ಕೆ ಕಾಯ್ತಿದ್ದಾರೆ. ಬ್ಯೂರೋ ರಿಪೋರ್ಟ್ ಟಿವಿ9.
ಇನ್ನು ರಾಜ್ಯದ ಹಲವೆಡೆ ಉತ್ತಮ ಮಳೆಯಾಗ್ತಾ ಇದೆ. ಕೆಲ ಅವಾಂತರಗಳು ಕೂಡ ಸಂಭವಿಸಿದೆ. ಬಿರುಗಾಳಿ ಸಹಿತವಾಗಿ ಹಲವು ಕಡೆ ಮಳೆ ಸುರಿದಿದೆ. ಮಳೆಗೆ ಬಾಳೆ, ನಿಂಬೆ ಅಂತ ರೈತರ ಕೆಲ ಬೆಳೆಗಳು ಕೂಡ ನೆಲತ್ಪಾಲಾಗಿವೆ. ಹುಬ್ಬಳ್ಳಿಯಲ್ಲಿ ಅಬ್ಬರಿಸಿ ಬೊಬ್ಬಿರಿದ ಮಳೆರಾಯ. ಒಂದೇ ಮಳೆಗೆ ತತ್ತರಿಸಿ ಹೋದ ವಾಣಿಜ್ಯ ನಗರಿ. ಮುಖ್ಯ ರಸ್ತೆಗಳು ನದಿಯಂತಾಗಿದ್ರೆ ಗಲ್ಲಿಗಳು ಕಾಲುವೆಗಳಂತಾಗಿವೆ. ವಾಹನಗಳು ಉರುಳಿ ಬೀಳ್ತಿವೆ, ಕೆಲವು ತೇಲಿ ಹೋಗ್ತಿವೆ. ಕಂಡು ಕೇಳರಿಯದ ನಿನ್ನೆಯ ಮಳೆಗೆ ಹುಬ್ಬಳ್ಳಿ ನಗರ ತತ್ತರಿಸಿ ಹೋಗಿತ್ತು. ಮಳೆ ಅಬ್ಬರ ಎಷ್ಟಿತ್ತಂದ್ರೆ ಶಾಪಿಂಗ್ ಕಾಂಪ್ಲೆಕ್ಸ್ಗಳಲ್ಲಿ ಇವತ್ತು ಇಡೀ ದಿನ 10 ಪಂಪ್ ಬಳಸಿ ನೀರು ಹೊರಹಾಕಿದ್ರು. ಖಾಲಿಯಾಗ್ತಿಲ್ಲ. ಕಿಮ್ಸ್ ಆವರಣದಿಂದ ಬಂದಿರೋ ನೀರು ನ್ಯೂ ಕಾಟನ್ ಮಾರ್ಕೆಟ್ ದೊಡ್ಡ ಅವಾಂತರ ಸೃಷ್ಟಿಸಿತ್ತು. ಇಲ್ಲಿ ಕಾಂಪೌಂಡ್ ಕೂಡ ಕುಸಿದಿದೆ. ಅಪಾರ್ಟ್ಮೆಂಟ್ನ ಪಾರ್ಕಿಂಗ್ ಲಾಟ್ಗೂ ನೀರು ನುಗ್ಗಿ 40ಕ್ಕೂ ಹೆಚ್ಚು ಬೈಕ್ಗಳು ಸ್ಟಾರ್ಟ್ ಆಗದೆ ಕೆಟ್ಟು ನಿಂತಿವೆ. KMC ಗ್ರೌಂಡ್ನಿಂದ ನೀರು ಬಂದಿದ್ದು. KMC ಅವರು ಅದ ಗ್ರೌಂಡ್ನಾಗಿಂದ ಇದನ್ನು ಮಾಡಿದರು, ಏನಂತಾರೆ ಆ JCBನಿಂದ ಅದನ್ನು ಪಾಸ್ ಮಾಡಲಿಕ್ಕೆ ಇದನ್ನು ಮಾಡಿದರು. ಆ ನೀರು ಹೆಚ್ಚಿಗೆ ಫೋರ್ಸ್ಲೆ ಬಂದದ್ದಕ್ಕೆ ನಮ್ಮದು ಇದರ ವಾಲ್ ಒಡೀತು. ಈ ಬೈಕ್ ಎಲ್ಲ ನೀರು ನಿಂತುಕೊಂಡು ನಮ್ಮ ಬೈಕ್ ಎಲ್ಲ ಇಂಜನ್ ಡೌನ್ ಆಗೋ ಪರಿಸ್ಥಿತಿಗೆ ಬಂದಾವೆ. ಎಲ್ಲ ನೀರು ಸೀಸ್ ಆಗಿದೆ, ಎಲ್ಲ ಇದಾಗಿದೆ, ಮೆಕ್ಯಾನಿಕಲ್ ಮಾಡ್ತಾ ಇದ್ದಾರೆ. 300 ಎಕರೆಯಲ್ಲಿನ ಬಾಳೆ ನಾಶ, ಬಾಳು ಹಾಳು. ಈ ದೃಶ್ಯ ನೋಡ್ತಿದ್ರೆ ಕರುಳು ಚುರುಕನ್ನುತ್ತೆ. 1 ವರ್ಷದಿಂದ ಕಷ್ಟಪಟ್ಟು ಬೆಳೆಸಿದ್ದ ಬಾಳೆ ಬೆಳೆ ಕ್ಷಣ ಮಾತ್ರದಲ್ಲೇ ನೆಲಕ್ಕುರುಳಿತ್ತು. ಚಾಮರಾಜನಗರದಲ್ಲಿ ಭಾರೀ ಬಿರುಗಾಳಿ ಸಹಿತ ಮಳೆಯಾಗಿದ್ರಿಂದ 300 ಎಕರೆಯಲ್ಲಿನ ಬಾಳೆ ನೆಲದ ಪಾಲಾಗಿದೆ. ಇದು ನೋಡೇ ಇಲ್ಲ ಇಂಥ ಗಾಳಿ, ತುಂಬ ಗಾಳಿ ಬಿಸಿ ಈ ರೀತಿ ಎಲ್ಲ ಆಯಿತು. ಸುಮಾರು 7,000 ರಿಂದ 8,000 ಕಟ್ಟೆ ಹಾಕಿದ್ದೀನಿ ಸರ್ ಇಲ್ಲಿ. ಅದರಲ್ಲಿ ಸುಮಾರು ಏನೋ 1,000 1,500 ನಿಂತಿದೆ ಅಷ್ಟೇ. ಇದು ಗ್ಯಾರಂಟಿ ಇಲ್ಲ, ಇದು ಸದ್ಯಕ್ಕೆ ಹೋಗುತ್ತೆ, ಎಲ್ಲ ಹೊರಿಕೊಂಬಿಟ್ಟವ. ಆದ್ದರಿಂದ ದಯವಿಟ್ಟು ಹೆಚ್ಚು ಕಡಿಮೆ ಒಂದು 10-12 ಲಕ್ಷ ರೂಪಾಯಿ ಖರ್ಚಾಗದೆ ಇವಾಗ. ಅದರಿಂದ ನೀವು ದಯವಿಟ್ಟು ಸರ್ಕಾರ ವತಿಯಿಂದ ನಮ್ಗೆ ಮಂಜೂರು ಮಾಡಿಕೊಡ್ಬೇಕು ಅಂತ ದಯವಿಟ್ಟು ನಿಮ್ಮ TV9ನಲ್ಲಿ ನಾವು ಬೇಡ್ಕೊತೀವಿ ಸರ್. ಕೋಲಾರ ತಾಲೂಕಿನ ಜಂಗಂಬಾಸಾಪುರದಲ್ಲೂ 16 ಎಕರೆ ಬಾಳೆ ನೆಲಕ್ಕುರುಳಿದೆ. ವಿಜಯನಗರ ಜಿಲ್ಲೆ ಹೊಸೂರು, ಮಾಗಣಿ, ನಾಗೇನಹಳ್ಳಿ, ಚಿತ್ತವಾಡ್ಗಿ, ಹಾನಗಲ್, ಇಪ್ಪತ್ತೇರಿ, ಕರೇಕಲ್, ನರಸಾಪುರ ಸೇರಿದಂತೆ ಹಲವೆಡೆ 100 ಎಕರೆಯಲ್ಲಿನ ಬಾಳೆ ಕಣ್ಣೆದುರೇ ಉರುಳಿದೆ. ವಿಜಯಪುರ ಜಿಲ್ಲೆ ಇಂಡಿ ಪಟ್ಟಣದ ಹೊರಭಾಗದಲ್ಲಿ 2 ಎಕರೆಯಲ್ಲಿನ ನಿಂಬೆ ಗಿಡಗಳು ಉರುಳಿ ಬಿದ್ದಿವೆ. ಮಳೆಗಾಳಿಯಿಂದ ಹಲವೆಡೆ ಅವಾಂತರವಾಗಿದ್ರೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು, ತರೀಕೆರೆ, ಅಜ್ಜಂಪುರ ತಾಲೂಕುಗಳಲ್ಲಿ ಇವತ್ತು ವರುಣನ ಆರ್ಭಟ ಜೋರಾಗಿತ್ತು. ಅಷ್ಟೇ ಅಲ್ಲ, ಚಿಕ್ಕಮಗಳೂರು, ಮೂಡಿಗೆರೆ, ಕಳಸ, ಕೊಟ್ಟಿಗೆಹಾರ ಸುತ್ತಮುತ್ತ ಕೂಡ ಹುಯ್ಯೋ ಅಂತ ಮಳೆ ಸುರಿಯುತ್ತಿದ್ದು ಮಲೆನಾಡಿಗರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಬ್ಯೂರೋ ರಿಪೋರ್ಟ್ TV9. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.